ನೀವಿಲ್ಲಿರೋದು ನನಗೆ ಗೊತ್ತಾಗಲ್ಲ ಅಂತ ಅನ್ಕೊಂಡಿದ್ರ? ನೀವು ಸಣ್ಣದಾಗ ಒಂದು ಉಸಿರಾಡಿದ್ರೆ ಈ ಹೃದಯ ಗೊತ್ತಾಗುತ್ತೆ. ನೀವಿಲ್ಲಿದ್ದೀರಾ ಅನ್ನೋ ವಿಷಯನ ಈ ಸಂಜೆ ತಂಗಾಳಿ ನನ್ನ ಕಿವಿಲಿ ಅರ್ಚಿ ಅರ್ಚಿ ಹೇಳುತ್ತೆ ಚಿನ್ನಮರಿ. ನಾನು ಸತ್ತಾಗ ನಾಟಕ ಮಾಡಿ ನನ್ನಿಂದ ತಪ್ಪಿಸ್ಕೋಬೇಕು ಅಂತಿದ್ರಿ ಅಲ್ವಾ? ಕ್ಷಮಿಸ್ಬಿಡಿ ಚಿನ್ನಮರಿ. ನೋಡಿ, ಇನ್ಯಾವತ್ತೂ ನನ್ನ ಜೀವನದಲ್ಲಿ ನಿಮ್ಮ ಸಿಗ್ನೋವಾಗ ಹೋಗಿ ನಾನು ನಡ್ಕೊಳ್ಳಲ್ಲ. ಜಯಂತ ಬದಲ ಚಿನ್ನಮರಿ. ನೀವಿಲ್ಲ ಇಲ್ಲ ಅಂತ ಎಷ್ಟು ದಿನ ನಾನು ಎಷ್ಟು ನರಳಿದ್ದೀನಿ ನಿಮಗೆ ಗೊತ್ತಾ? ಜಾನ್ವಿ ಇಲ್ಲದೆ ಜಯಂತರಿಗಿರಕ್ಕಾಗಲ್ಲ, ಬದುಕಕ್ಕಾಗಲ್ಲ ಅಂತ ನಿಮಗೆ ತುಂಬಾ ಚೆನ್ನಾಗಿ ಗೊತ್ತು. ನೋಡಿ, ನಾನು ಬದಲಾಗ್ತೀನಿ. ಈಗ ನಿಮ್ಮನ್ನು ನೋಡಿ ನನಗೆ ಎಷ್ಟು ಖುಷಿ ಆಗ್ತಿದೆ ಅಂತ ನಾನು ಹೇಗೆ ಹೇಳಿ ಚಿನ್ನಮರಿ? ನೋಡಿ, ಈ ಖುಷಿನ ನಾನು ಇಲ್ಲೇ ಬಿಟ್ಟು ಹೋಗಕ್ಕೆ ತಯಾರಿಲ್ಲ. ನಾವಿಬ್ರು ಖುಷಿಯಾಗಿರೋಣ. ನಮ್ಮ ಮನೆಗೆ ಹೋಗೋಣ ಬನ್ನಿ. ನಾನು ಎಲ್ಲಿಗೂ ಬರಲ್ಲ, ನಿಮ್ ಜೊತೆ ಮೊದ್ಲೇ ಬರಲ್ಲ. ಆ ನರ್ಕಕ್ಕೆ ನಾನು ಖಂಡಿತ ಕಾಲಿಡಲ್ಲ. ಚಿನ್ನಮರಿ, ನಿಮ್ಮನ್ನು ದೇವತೆ ಹಾಗೆ ಆರಾಧನೆ ಮಾಡಿದ ಜಾಗನ ನರಕ ಅಂತ ಕರೀತಾ ಇದ್ದೀರಾ? ಹೌದು, ನನ್ ಪಾಲಿಗೆ ಅದು ನರ್ಕನೇ. ನೀವ್ ಈ ತರ ಬದಲಾಗ್ತಿರೋ ನಾಟಕ ಮಾಡ್ಬಿಟ್ರೆ ನಾನು ಅದನ್ನೆಲ್ಲ ನಂಬಿಡ್ಬೇಕಾ? ಇದನ್ನ ನಂಬ್ಕೊಂಡು ನಾನು ನಿಮ್ ಜೊತೆ ಬರ್ತೀನಿ ಅನ್ಕೊಂಡಿದ್ದೀರಾ? ನಂಗೆ ಗೊತ್ತು ನೀವ್ ಯಾವತ್ತೂ ಬದಲಾಗಲ್ಲ, ಬದಲಾಗಕ್ ಸಾಧ್ಯನೂ ಇಲ್ಲ ಅಂತ. ನಿಮ್ಮಿಂದ ದೂರ ಹೋಗ್ಬೇಕು ಅಂತಾನೆ ನನ್ನ ತೀರ್ಮಾನ ಮಾಡಿದ್ದು. ಆದ್ರೆ ನನ್ ದುರದೃಷ್ಟ, ಬದುಕ್ಬಿಟ್ಟೆ. ನಾನು ಮತ್ತೆ ಸಾಯ್ತೀನಿ ಹೊರತು ನಿಮ್ ಜೊತೆ ಮಾತ್ರ ಖಂಡಿತ ಬರಲ್ಲ. ಬಿಟ್ರಿ ಕೈನಾ? ಬರಲ್ಲ ಅಂತ ಸುಮ್ಮನೆ ಬಿಟ್ಬಿಡ್ತೀನಿ ಅಂತ ಅನ್ಕೊಂಡ್ರೆ ಚಿನ್ನಮರಿ. ನೀವು ಹುಟ್ಟಿರೋದು ನನಗೋಸ್ಕರ, ಜಯಂತ ಹುಟ್ಟಿರೋದು ನಿಮಗೋಸ್ಕರ ಚಿನ್ನಮರಿ. ಬದುಕೋದಾದ್ರೆ ಇಬ್ರು ಬದುಕೋಣ, ಸಾಯೋದಾದ್ರೆ ಇಬ್ರು ಸಾಯೋಣ ಚಿನ್ನಮರಿ. ಆದ್ರೆ ಜಾಹ್ನವಿ ಇಲ್ಲದೆ ಜಯಂತನಿಗೆ ಅಸ್ತಿತ್ವ ಇಲ್ಲ. ನೀವು ನನ್ನ ಜೊತೆನೇ ಇರಬೇಕು, ಖುಷಿಯಾಗಿರ್ಬೇಕು. ನಾನು ನಿಮ್ಮನ್ನು ಬಿಡಲ್ಲ ಚಿನ್ನಮರಿ. ಬನ್ನಿ ಬನ್ನಿ ಚಿನ್ನಮರಿ. ಎಂಥ ಕನಸು! ಯಾವುದೇ ಕಾರಣಕ್ಕೂ ನನಗಿರೋ ವಿಷಯನ ಅವ್ರಿಗೆ ಗೊತ್ತಾಗ್ತಿರೋ ಹಾಗೆ ಮಾಡು. ನನಗೆ ಅವ್ರ ಜೊತೆ ಬದುಕಕ್ಕೆ ಇಷ್ಟ ಇಲ್ಲ. ಸಿದ್ದು ಅವರೇ, ಹೇಳಿ ಮೇಡಮ್ ಅವರೇ. ನಿಮ್ಮ ಜೊತೆ ಯಾವಾಗಲೂ ಇರ್ತಾರಲ್ಲ ನಿಮ್ಮ ಫ್ರೆಂಡ್ಸು, ಎಲ್ಲರೂ ತುಂಬ ದಿನ ಆಯಿತು ಕಾಣಿಸ್ತಾನೆ ಇಲ್ಲ. ನಮ್ಮ ಹುಡುಗರ ಅಪ್ಪಾಜಿ ಅವ್ರಿಗೆ ಏನಾದ್ರು ಕೆಲಸ ವಹಿಸಿರ್ತಾರೆ, ಅದನ್ನು ಮುಗಿಸೋದಕ್ಕೆ ಅಂತ ಹೊಸಿ ಬ್ಯುಸಿ ಆಗ್ಬಿಟ್ಟಿರೋದ್ರೆ ಅನ್ಸುತ್ತೆ ಅಷ್ಟೇ. ತುಂಬ ದಿನ ಆಯ್ತಲ್ಲ, ಕಾಣಿಸ್ತಾನೆ ಇಲ್ಲ ಅಂತ ಕೇಳಿದೆ ಅಷ್ಟೇ. ಒಂದು ನಿಮಿಷ ಬಂದೆ ರೀ. ಹಾಂ ಹಾಂ. ಚಮಚ, ನಮ್ಮ ಗೌಡ್ರು ನಮ್ಮ ಅತ್ತಿಗೆ ಜೊತೆ ಫಾರಿನ್ಗೆ ಹೋಗಿ ಬಂದೇ ಬಿಟ್ರು. ನಾನು ಯಾವಾಗಲೂ ನಿಮ್ಮ ಅತ್ತಿಗೆ ಜೊತೆ ಫಾರಿನ್ಗೆ ಹೋಗೋದು? ಲೇ ಪೌಡ್ರು, ನಿಮ್ಮ ಅವನ ಹಣಗೂ ಹೇಳ್ತೀನಿ, ನೀನು ಫಾರಿನ್ಗಲ್ಲ, ಇಲ್ಲಿ ಹತ್ರದಲ್ಲಿರೋ ಬೆಂಗಳೂರಿಗೆ ಹೋಗಕ್ಕೆ ಹಾಕಿಲ್ಲ ನಿನ್ನ ಕೈಲಿ. ಏನೋ ಯಾರಿಗೆ ಹೇಳ್ತಾ ಇದ್ದಿಲ್ಲ ನೀನು? ಹೋಗಕ್ಕಾಗಿಲ್ಲ ಕಣ್ಣ. ಹೆಂಗ್ಲಾ ಫಾರಿನ್ ಸ್ಪೆಲ್ಲಿಂಗ್ ಹೇಳು. ಆಯ್ತು ಬಿಡು. ಯಾವ ಫಾರಿನ್ಗೆ ಹೋಗಲ್ಲ, ಇಲ್ಲೇ ಇರ್ತೀನಿ.
ಮಾಡ್ಲಾ ಆಯ್ತು. ಏನ್ ಜುಮ್ ಜುಮ್ ಅಂತದೆ ಲೇ ಗೌಡ್ರು ಫೋನ್ ಮಾಡ್ತಾರಲ್ಲ. ನಮ್ಮ ಗೌಡ್ರು ಅಪರೂಪಕ್ಕೆ ಫೋನ್ ಮಾಡ್ತಾರೆ, ರಿಸೀವ್ ಮಾಡ್ಲಾ? ಮಾಡ್ತೀನಿ. ಹಲೋ ಹೇಳಿ ಗೌಡ್ರೆ. ಹಲೋ, ಗೌಡ್ರಲ್ಲ, ನಾನು ಭಾವನಾ ಮಾತಾಡ್ತಿದ್ದೀನಿ. ಅದಕ್ಕೆ ನೀವಾ ಉತ್ಕಲ್ಲ ಅದೇನಾ ಏನು ವಿಷಯ ಕೇಳ? ಅದಕ್ಕೆ ಏನು ನಮ್ಮಿಬ್ರನ್ನ ನೆನ್ಸ್ಕೊಂಡು ಇವಾಗ ಕಾಲ್ ಮಾಡ್ಬಿಟ್ಟಿದ್ದೀರಿ? ಏನು ವಿಷಯ? ಅದು ನಿಮ್ಮನ್ನೆಲ್ಲ ನೋಡಿ ತುಂಬ ದಿನಗಳಾಗೋಯ್ತಲ್ಲ, ಅದಕ್ಕೆ ಫೋನ್ ಮಾಡಿ ವಿಚಾರಿಸೋಣ ಅಂತ ಅಂದ್ಕೊಂಡೆ. ಎಲ್ಲಿದ್ದೀರಾ? ಊರಲ್ಲೇ ಇದ್ದೀರಾ ಅಥವಾ? ಅದಕ್ಕೆ ಬೆಳಗ್ಗೆ ಎದ್ನ ಬಿದ್ನ ಅಂದರೆ ಬರೀ ಊರಲ್ಲೇ ಸಾಯ್ತಾ ಇರ್ತೀವಿ. ಇನ್ನೆಲ್ಗೆ ಹೋದವು? ಊರಲ್ಲೇ ಇದ್ದೀವಿ ಕಣ. ಹೇಳಿ. ಹಾಗಾದರೆ ಒಂದು ಸ್ವಲ್ಪ ಮನೆ ಹತ್ರ ಬರ್ಬೋದಾ? ನಿಮ್ಮ ಹತ್ರ ಸ್ವಲ್ಪ ಮಾತಾಡಬೇಕಿತ್ತು. ಮನೆ ಹತ್ರನಾ? ಮನೆ ಹತ್ರ ಕರಿತವ್ರೆ. ಮನೆ ಹತ್ರ ಕರಿತವ್ರ? ಏನಾದ್ರು ಕದೈತ ಹಿಂಗ್ಲ? ನಮ್ಮ ಮತ್ಕೆ ಏನು ಮಾಡೋದು ಪಾಪ, ಬತ್ತೀನಿ ತಳ್ಬಿಡ್ನಿ. ಅದಕ್ಕೆ ನೀವು ಕರಿತಿದ್ದೀರ ಅಂದಕ್ಕೆ ಇವಾಗಲೇ ಹಾಜರಾಗ್ಬಿಡ್ತೀವಿ. ಸರಿ ಸರಿ, ಬನ್ನಿ ಮಾತಾಡೋಣ. ಈಗ ನಾನು ಫೋನ್ ಇಡ್ತೀನಿ. ಸರಿ ಅದಕ್ಕೆ ಆಯ್ತು, ಇಡಿ. ನೋಡ್ರೆ ಏನಾಯ್ತು? ಯಾಕೆ ಇಷ್ಟೊತ್ತಲ್ಲಿ ಹೇಗೆ ಕೂತಿದ್ದೀರಾ? ನೀವು ಕೂತ್ಕೊಳ್ಳಿ. ಅಯ್ಯೋ ಇಲ್ಲ ಇಲ್ಲ, ಅಯ್ಯೋ ಪರವಾಗಿಲ್ಲ, ಬನ್ನಿ ಚಂದನ ಅವರೇ. ಹೇಳಿ. ಇವತ್ತು ಅವ್ನು ನನ್ನ ಮೇಲೆ ರೇಗ್ದ. ರೇಖತ್ರಾ? ಯಾರು? ಅದೇ ನಮ್ಮ ಮನೇಲಿ ಒಬ್ಬ ಸುಬ್ಬ ಇದ್ದಾನಲ್ಲ, ಅವನು. ಯಾಕಂತೆ? ಅವ್ನು ಹಾಗೆ ನನ್ನನ್ನು ಕಂಡ್ರೆ ಸಾಕು ಜಮ್ಮದಗ್ನಿ ಥರ ಆಡ್ತಾನೆ. ಸ್ವಲ್ಪನೂ ಕನಿಕರ ಅನ್ನೋದೇ ಇಲ್ಲ ನನ್ನ ಮೇಲೆ. ಇವತ್ತಂತೂ ಸಿಕ್ಕಾಪಟ್ಟೆ ಬೈದ್ಬಿಟ್ಟ. ನೀವು ಯಾಕೆ ನನ್ನ ಮೇಲೆ ಹೀಗೆಲ್ಲ ಮಾತಾಡ್ತಿದ್ದೀರಾ ಅಂತ ಕೇಳಲಿಲ್ವಾ? ಅವ್ನು ಯಾಕೆ ಈ ರೀತಿ ಮಾತಾಡ್ತಿದ್ದಾನೆ ಅನ್ನೋದು ನನಗೆ ಚೆನ್ನಾಗಿ ಗೊತ್ತಿದೆ. ಅವ್ರು ಬಿಟ್ಟೋಗಿರೋ ಹುಡುಗಿ ಬಗ್ಗೆ ನೆನೆಸ್ಕೊಂಡು ಇದೇ ರೀತಿ ಹುಚ್ಚಿನ ಥರ ಆಡ್ತಿರ್ತಾನೆ. ಇವತ್ತಂತೂ ತುಂಬ ಬೇಜಾರಲ್ಲಿದ್ದ. ಅವ್ನ ಹುಡುಗಿಗೆ ಏನಾಗಿದೆಯೋ ಏನೋ ಗೊತ್ತಿಲ್ಲ, ಅದನ್ನ ನೆನೆಸ್ಕೊಂಡು ಈ ರೀತಿ ಆಡ್ತಿದ್ದಾನೆ ಅನ್ನೋದು ನನಗೆ ಗೊತ್ತಾಗ್ತಿಲ್ಲ. ಅಯ್ಯೋ, ಇಷ್ಟಕ್ಕೆಲ್ಲ ಯಾರಾದರೂ ಇಷ್ಟೊಂದು ಬೇಜಾರು ಮಾಡ್ಕೋತಾರ ಹೇಳಿ? ನೋಡಿ, ನಿಮ್ಮ ಪ್ರೀತಿ ನಿಜವಾಗಿದ್ರೆ ಖಂಡಿತ ಆ ಪ್ರೀತಿ ನಿಮಗೆ ಸಿಕ್ಕೇ ಸಿಗತ್ತೆ, ನೋಡ್ತೀರಿ. ಹಾಗಂತೀರಾ? ಹ್ಞೂ, ಮತ್ತೆ ನಿಮ್ಮ ಪ್ರೀತಿ ಪ್ರಾಮಾಣಿಕವಾಗಿದ್ರೆ ಆ ಹುಡುಗಿ ಇಲ್ಲದೆ ಹೋದ್ರು ಇದ್ರೂ ನೀವು ಆ ಪ್ರೀತಿನ ಪಡ್ಕೋತೀರ. ನನಗೇನೋ ಆ ನಂಬಿಕೆ ಇಲ್ಲ. ಇವನು ಆಡ್ತಿರೋದು ನೋಡಿದ್ರೆ ಆ ಹುಡುಗಿನ ಖಂಡಿತವಾಗ್ಲೂ ಮರೆಯೋದಿಲ್ಲ ಅನಿಸುತ್ತೆ. ನೋಡಿ ನೋಡಿ ನೋಡಿ, ಇದೇ ತಪ್ಪು. ನೀವು ಹೀಗೆಲ್ಲ ನೆಗೆಟಿವ್ ಆಗಿ ಯೋಚನೆ ಮಾಡಿದ್ರೆ ಅದು ತಪ್ಪಾಗತ್ತೆ ಅಲ್ವಾ? ಈಗ ನೋಡಿ, ನಮಗೆ ದೇವ್ರ ಪ್ರತ್ಯಕ್ಷ ಆಗಬೇಕು ಅಂದರೆ ನಾವು ಎಷ್ಟೇ ತಪಸ್ ಮಾಡಿದ್ರೂ ಬಲವಾದ ನಂಬಿಕೆ ಇರಬೇಕಲ್ವಾ? ಇದು ಹಾಗೇನೆ, ಪ್ರೀತಿ ನಮಗೆ ಸಿಗಬೇಕು ಅಂದರೆ ಬಲವಾದ ನಂಬಿಕೆ ಇರಬೇಕು, ಆಗಲೇ ಸಿಗೋದು. ಅವರು ಯಾವುದೋ ಒಂದು ಪರ್ಸ್ನಲ್ ಸ್ಪೇಸಲ್ಲಿ ಇದ್ರು ಅಂತ ಕಾಣುತ್ತೆ, ನೀವು ಅವಾಗ ಹೋಗಿ ತಮಾಷೆ ಮಾಡಿದ್ದೀರಾ, ಅದಕ್ಕೆ ನಿಮ್ಮ ಮೇಲೆ ರೇಗಿದ್ದಾರೆ. ಸ್ವಲ್ಪ ಎಲ್ಲ ತಿಳಿಯಾಗೋವರೆಗೂ ಅವ್ರು ಅದನ್ನೆಲ್ಲ ಮರೆಯೋವರೆಗೂ ಟೈಮ್ ಕೊಡಿ. ಆಮೇಲೆ ಅದಾಗದೆ ಎಲ್ಲ ಸರಿ ಹೋಗಿ ಅವರೇ ಬಂದು ಮಾತಾಡಿಸ್ತಾರೆ, ಸಾರಿನೂ ಕೇಳ್ತಾರೆ, ನೋಡ್ತೀರಿ. ಚಂದನ ಅವರೇ, ನೀವು ಹೇಳೋ ರೀತಿ ಏನಾದರೂ ಆದರೆ ನಿಮ್ಮ ಬಾಯಿಗೆ ಸಕ್ಕರೆ ಹಾಕ್ತೀನಿ. ಸಕ್ಕರೆ ಎಲ್ಲ ಇರಲಿ, ಏನು ಗೊತ್ತಾ, ನೀವು ಸ್ವಲ್ಪ ತರಲೆ ಕಮ್ಮಿ ಮಾಡಿದ್ರೆ ಎಲ್ಲ ಸರಿ ಹೋಗುತ್ತೆ. ನೋ ನೋ ನೋ, ಚಾನ್ಸೇ ಇಲ್ಲ. ನಾನೇನಾದರೂ ತರಲೆ ಕಡಿಮೆ ಮಾಡಿದ್ರೆ ನನ್ನ ಐಡೆಂಟಿಟಿಗೆ ಬೆಲೆನೇ ಇರೋದಿಲ್ಲ. ಅದಕ್ಕೆ ಏನದಕ್ಕೆ ಯಾವಾಗ್ಲೂ ನೆನ್ಸ್ಕೊಳ್ದೆ ಹೋದವರು ಇವತ್ತು ನೀವೇ ಫೋನ್ ಮಾಡಿ ಇಲ್ಲಿ ಕರ್ಸ್ಕೊಂಡಿದ್ದೀರಿ? ಏನಾದ್ರು ಕೆಲ್ಸ ಐತೆ? ಅದು ತುಂಬಾ ದಿನಗಳಿಂದ ನಿಮ್ಮನ್ನ ನೋಡಿರ್ಲಿಲ್ವಲ್ಲ, ಅದಕ್ಕೆ ವಿಚಾರಿಸೋಣ ಅಂತ ಫೋನ್ ಮಾಡಿದ್ದೆ. ಅದು ಅವತ್ತು ರಾತ್ರಿ ಕರೆಂಟ್ ಹೊರಟೋಗಿತ್ತಲ್ಲ, ನಾವು ಏನೋ ಗೌಡ್ರು ಮಾತಾಡ್ಕೋತಿದ್ದೋ ಅದನ್ನೆಲ್ಲ ಕೇಳಿಸ್ಕೊಬಿಟ್ರಲ್ಲ, ಅದಕ್ಕೆ ಎದುರುಗಡೆ ಸುಕ್ಕರೆ ಮಕ್ಕಳು ಉಂಡ್ಬಿಡ್ತೀರಂತ ಬರ್ಲಿಲ್ಲ ಅಷ್ಟೇ. ಅಯ್ಯೋ, ಅದಕ್ಕೆಲ್ಲ ನಾನು ಯಾಕೆ ಬೈಲಿ? ಹಂಗೇನಿಲ್ಲ, ಅದಕ್ಕೆ ಸುಮ್ಮನೆ ನಿಮ್ಮಿಬ್ರು ಮಧ್ಯೆ ನಾವ್ಯಾಕೆ ಶಿವ ಪೂಜೆಲಿ ಕಡೆ ಬಿಟ್ಟಂಗೆ ಬರಲಿಲ್ಲ ಅಷ್ಟೇ. ಏಯ್ ಸುಮ್ಕಿರ್ಲ, ಅದಕ್ಕೆ ಅವನು ಸುಳ್ಳು ಹೇಳ್ತಾವನೆ. ಹೊಸ ಕೆಲಸ ಇತ್ತು, ಅದಕ್ಕೆ ಬರೋಕ್ಕಾಗಲಿಲ್ಲ. ಹೋಗಣಪ್ಪ, ನಾನು ಒಬ್ಬನೇ ಸುಳ್ಳು ಹೇಳು, ನೀನೇನು ಸುಳ್ಳು ಹೇಳುವುದಿಲ್ಲ. ಸತ್ಯವ್ರು ಇಷ್ಟೊಂದು ತುಂಡು.
ಸುಮ್ಕಿದ್ರ ಸರಿ ಇವಾಗ. ಅದಕ್ಕೆ ನೀವು ಹೇಳಿ ಅದಕ್ಕೆ. ಅದು ಸಿದ್ದು ಅವ್ರ ಬಗ್ಗೆ ಸ್ವಲ್ಪ ಡೀಟೇಲ್ ತಿಳ್ಕೊಳ್ಳೋಣ ಅಂತ ನಿಮ್ಮನ್ನು ಬರಕ್ಕೆ ಹೇಳಿದೆ. ಅದೇನ್ ಬೇಕು ಅಂತ ಕೇಳಿಕ್ಕೆ ಪಟ 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 ಅಂತ ತೊಳ್ಬಿಡ್ತೀವಿ. ಈ ತರ ಪಟ ಪಟ ಅಂತ ಎಕ್ಸಾಮಲ್ಲಿ ಉತ್ತರ ಕೊಟ್ಟಿದ್ರೆ ಇಷ್ಟೊತ್ತಿಗೆ ಕಲೆಕ್ಟ್ ಆಗ್ತಿದೆ. ಅಟ್ಲೀಸ್ಟ್ ಅದಾಗಿಲ್ಲ ಅಂತಂದ್ರೆ ಅವ್ರ ಜೊತೆಲಿ ಪೀವನ್ ಅದು ಆಯ್ತಿದೆ ಕಲ. ಸುಮ್ಕಿದ್ರ ಸರಿ ಇವಾಗ ಮತ್ತೆ. ಅದಕ್ಕೆ ನೀವು ಹೇಳಿ ಅದಕ್ಕೆ. ಸಿದ್ದು ಅವ್ರು ಹೇಗೆ, ಯಾವಾಗಲೂ ಹೇಗಿರ್ತಾರೆ? ಅದಕ್ಕೆ ನಮ್ ಗೌಡ್ರು ಒಂಥರ ರಗಡ್ಡು. ಸುಮ್ಕಿರ್ಲ. ಅದಕ್ಕೆ ನಮ್ ಗೌಡ್ರು ಒಂಥರ ಚಿನ್ನದಂತವ್ರ. ಅದಕ್ಕೆ ಯಾರು ಏನೇ ಕಷ್ಟ ಅಂತ ಬಂದ್ರು ತನ್ನೆದೆ ಮೇಲೆ ಹಾಕೊಂಡು ಅವ್ರ ಕಷ್ಟನೆಲ್ಲ ಪರಿಹರಿಸ್ತಾರೆ. ಒಂಥರ ಮಂಜಿನ ಗಡ್ಡೆ ಇದ್ದಾಗೆ ಯಾವಾಗ ಕರೆಕ್ಟಾರೋ ಗೊತ್ತಾಗಕ್ಕಿಲ್ಲ. ಒಂಥರ ನಿಜ ಹೇಳ್ಬೇಕು ಅಂದ್ರೆ ಅವ್ರ ಮನ್ಸು ಹೆಂಗರಳು ಅದಕ್ಕೆ. ಅದೇನೋ ನಿಜ. ಆದರೆ ಅವ್ರಿಗೆ ತಿನ್ನಕ್ಕೆಲ್ಲ ಏನು ಇಷ್ಟ? ಅದಕ್ಕೆ ಅವ್ರಿಗೆ ನೀವಂದ್ರೆ ಇಷ್ಟ. ಅಯ್ಯೋ, ನಾನು ಹಾಗೆಲ್ಲ ಕೇಳಿದ್ದು ತಿನ್ನೋ ವಿಷಯದಲ್ಲಿ ಅವ್ರ ಮನ್ಸಾರಿ ಏನು ಇಷ್ಟಪಟ್ಟು ತಿಂತಾರೆ ಅಂತ ಕೇಳಿದೆ. ತಿನ್ನೋ ವಿಚಾರ ಅದು. ಅದಕ್ಕೆ ಅವ್ರಿಗೆ ಮೊಳಕೆ ಸಾರು ಮುದ್ದೆ ಅಂದ್ರೆ ಇಷ್ಟ ನೋಡಿ. ಒಂದ್ ವೇಳೆ ಅವ್ರು ಹಸ್ಕೊಂಡ್ ಮಣಿಕೊಬಿಟ್ರು ನಿಮ್ಮನ್ನ ಹಸ್ಕೊಂಡ್ ಮಲ್ಕೊಳಕ್ ಬಿಡೋದೇ ಇಲ್ಲ. ಗೌಡ್ರಿಗೆ ನೀವಂದ್ರೆ ಪಂಚಪ್ರಾಣ. ನೀ ಜೊತೆಗಿದ್ರೆ ಸಾಕು. ಏನೇ ಕಷ್ಟ ಬಂದ್ರು ಏನೇ ನೋವಾದ್ರೂ ನೀರು ಕೊಡ್ದಂಗೆ ನಿಭಾಯಿಸ್ಬಿಡ್ತಾರೆ. ಅದೇ ನೀವೇ ಜೊತೆಗಿಲ್ಲ ಅಂದ್ರೆ ಅವರು ಅವರಾಗಿರಕ್ಕಿಲ್ಲ. ನಮ್ಮ ಗೌಡ್ರನ್ನ ಚೆನ್ನಾಗಿ ನೋಡ್ಕೊಳ್ಳೋಕ್ಕೆ ನಾವು ಇಷ್ಟೇ ಮಾತ್ರ ಕೇಳ್ಕೊಂಡು ಮಧ್ಯ ಅಲ್ಲ. ಎನಿ ಅಪ್ಡೇಟ್ಸ್? ಸರ್, ರಾಮೇಶ್ವರಂ, ಕನ್ಯಾಕುಮಾರಿ, ಕೇರಳ ಬಾರ್ಡರ್ ಮತ್ತು ಚೆನ್ನೈ ಬಂದರಲ್ಲಿ 2 ಲೇಡೀಸ್ ಬಾಡಿಗಳು ಸಿಕ್ಕಿವೆ ಸರ್. ಎಲ್ಲೋ ಬಿದ್ದಿರೋರು ಅಲೆಗಳಿಗೆ ತೇಲ್ಕೊಂಡು ದಡಕ್ಕೆ ಬಂದು ಬಿದ್ದಿವೆ ಅನ್ಸುತ್ತೆ. ಅವರು ದಡಕ್ಕೆ ಬಿದ್ದಿರೋ ಡೇಟ್ ಇಟ್ಕೊಂಡು ಅಪ್ರಾಕ್ಸಿಮೇಟ್ ಆಗಿ ಇಂಥ ಡೇಟ್ಗೆ ದಡಕ್ಕೆ ಬಿದ್ದಿರ್ಬೋದು ಅಂತ ಹೇಳ್ತಾ ಇದ್ದಾರೆ. ಹೋಲ್ಡ್ ಆನ್ ನೋಡಿ, ನೀವು ಹೇಳ್ತಿರೋ ಡೇಟ್ಸ್ಗೂ ನನ್ನ ಬೈ ಸಮುದ್ರ ಬಿದ್ದಿರೋ ಡೇಟ್ಸ್ಗೂ ಮ್ಯಾಚ್ ಆಗ್ತಾ ಇಲ್ಲ ನೋಡಿ. ಬಾಡಿ ಸಿಕ್ಕಿದೆ ಅಂತ ಹೇಳಿದ್ರಲ್ಲ, ಬಾಡಿಗಳಿಗೂ ನನ್ನ ಹೆಂಡತಿಗೂ ಏನಾದರೂ ಹೋಲಿಕೆ ಇದೆಯಾ? ಅವರು ದಡಕ್ಕೆ ಬಿದ್ದಿರೋ ಡೇಟ್ ಇಟ್ಕೊಂಡು ಅಪ್ರಾಕ್ಸಿಮೇಟ್ ಆಗಿ ಏಪ್ರಿಲ್ 4th ಇಂದ 5th ಒಳಗಡೆ ನೀರಿಗೆ ಬಿದ್ದಿರ್ಬೋದು ಅಂತ ಹೇಳ್ತಾ ಇದ್ದಾರೆ ಸರ್. ದಿಸ್ ಇಸ್ ಗ್ರೇಟ್ ನ್ಯೂಸ್. ನೋಡಿ, ನಿಮ್ಮ ಆಪರೇಷನ್ಸ್ನ ಸರ್ಚ್ನ ಇನ್ಲ್ಯಾಂಡ್ ಏರಿಯಾಸ್ಗೆ ಎಕ್ಸ್ಪ್ಯಾಂಡ್ ಮಾಡಿ. ಸಾವು ಯಾವ ಸುಳುವು ಇಲ್ಲ ಅಂತಂದರೆ ಲೈಫ್. ನನ್ನ ವೈಫ್ ಎಲ್ಲಿದ್ದಾರೆ, ಹೇಗಿದ್ದಾರೆ, ಇದು 2 ಅಪ್ಡೇಟ್ಸ್ ನನಗೆ ಆದಷ್ಟು ಬೇಗ ಬೇಕು. ರೈಟ್, you're on the job. ಶಾಂತಮ್ಮ, ಜಯಂತು ಏನ್ಸಾಗಿದೆಯಪ್ಪ? ನನಗೆ ತಲೆ ಸುತ್ತ ಬರುತ್ತಪ್ಪ. ಯಾಕಪ್ಪ, ಯಾಕಿಷ್ಟು ಸಂತೋಷದಲ್ಲಿದೆಯಾ? ಎಂಥ ಒಳ್ಳೆ ಸುದ್ದಿ ಇದೆ ಶಾಂತಮ್ಮ. ನಾನು ನಿಮ್ಗೆ ಅವತ್ತಿಂದ ಹೇಳ್ತಿದ್ದ ಇಲ್ಲ, ಚಿನ್ನು ಮರಿ ಸತ್ತಿಲ್ಲ. ನನ್ನ ಜಾನ್ವರಿ ಸತ್ತಿಲ್ಲ ಶಾಂತಮ್ಮ. ಶಿ ಈಸ್ ಅಲೈವ್. ಶಾಂತಮ್ಮ ನೋಡಿ, ಜಾನ್ಯೂರ್ ಸತ್ತಿದ್ದಾರೆ ಅನ್ನೋದಕ್ಕೆ ಯಾವುದೇ ಪುರಾವೆ ಸಿಕ್ಕಿಲ್ಲ ಅಂದ್ರೆ ಏನರ್ಥ? ಅವರು ಬದುಕಿದ್ದಾರೆ ಅಂತ ತಾನೇ ಅರ್ಥ. ಹಾಗೆ ಚಿನ್ವಳ್ಳಿ ಸಿಕ್ಕಿದ್ದಾರೆ ಶಾಂತಮ್ಮ. ಬದುಕಿದ್ದಾರೆ ಅವರು ಅಷ್ಟೇ.
ಹಾಗಂದ್ರೆ ನನ್ನ ಜಾನ್ವಿಯವರು ನನಗೆ ಬೇಗ ಸಿಕ್ಬಿಡ್ತಾರೆ ಶಾಂತಮ್ಮ. ಶಾಂತಮ್ಮ ಮತ್ತೆ ಏನೋ ಮಾತಾಡ್ತಾನೆ ಇಲ್ಲ. ನಿಮ್ಗೆ ನನ್ನ ನಡವಳಿಕೆ ಸ್ವಲ್ಪ ಅತಿರೇಕ ಅಂತ ಅನಿಸ್ತಾ ಇದೆ. ಇಟ್ಸ್ ಫೈನ್. ನನ್ನ ಜಾನ್ವಿಯವರು ನನಗೆ ಸಿಗ್ತಾರೆ ಅಂತ ನಂಗೆ ಗೊತ್ತಾದ್ಮೇಲೆ ನೀವೇನು ಅನ್ಕೊಂಡ್ರು ಪರವಾಗಿಲ್ಲ ಶಾಂತಮ್ಮ. ನೋಡಿ ಶಾಂತಮ್ಮ, ನನ್ನ ಚಿನ್ನ ಮರಿ ನಂಗೆ ಸಿಕ್ಕೇ ಸಿಗ್ತಾರೆ ಶಾಂತಮ್ಮ. ಇಲ್ಲ ಇದ್ದಾರೆ ಶಾಂತಮ್ಮ, ನನ್ನ ತೋಳಿನಲ್ಲಿ. ಚಿನ್ನ ಮರಿ. ಅಯ್ಯೋ ಕರ್ಮವೇ, ಒಳ್ಳೆ ಹುಚ್ಚಿನ ಸಹವಾಸ ಆಯ್ತಲ್ಲಪ್ಪ ನನ್ಗೆ. ಮೇಸ್ತ್ರಿ ಅಲ್ಲಿ ಸಿಮೆಂಟ್ ರೌಂಡ್ ಮಾಡಿಸಿದ್ದೀನಿ, ಸೀದಾ ಬಂದ್ಬಿಡಿ, ಟಿ ಎನ್ ಡಿ ಬಂದ್ಬಿಡಿ. ಓಕೆ. ಸಿಮೆಂಟ್ ಲೋಡಿಗೆ ಬರ್ತಾ ಇದೆ, ಇಳಿಸ್ಕೊಳ್ಳಿ. ಆಮೇಲೆ ಸೇಫಾಗಿ ಇಟ್ಕೊಳ್ಳಿ, ಮಳೆ ಬರುತ್ತೆ, ನೆನಿಬಾರ್ದು ಅಲ್ವಾ? ಸರಿ ಸರ್, ಸರಿ. ಪ್ಲಾಸ್ಟಿಂಗ್ ಎಲ್ಲ ಬೇಗ ಬೇಗ ಆಗಬೇಕು, ಆದಷ್ಟು ಬೇಗ ಕೆಲಸ ಮುಗಿಸ್ಕೊಡ್ಬೇಕು. ನೀವು ಕೆಲಸ ಬೇಗ ಮಾಡಬೇಕು, ಲೇಟ್ ಮಾಡ್ತೀರಾ ನೀವು. ಹಾಗೇನಿಲ್ಲ ಸರ್, ನಮ್ಮ ಹುಡುಗರು ಫಾಸ್ಟಾಗಿ ಕೆಲಸ ಮಾಡ್ತಿದ್ದಾರೆ. ನಾನು ಹೇಳಿದ ಟೈಮ್ಗಿಂತ ಮುಂಚೆನೇ ನಿಮಗೆ ಕೆಲಸ ಕಂಪ್ಲೀಟ್ ಮಾಡ್ಕೊಡ್ತೀನಿ ಸರ್. ಅತ್ತೆ, ಅದು ಜಾನು ತಿಥಿಗೆ ಏನೇನು ಅಡುಗೆ ಮಾಡಿಸ್ಬೇಕು ಅಂತ ಒಂದು ಲಿಸ್ಟ್ ಮಾಡಬೇಕಿತ್ತು. ಎಂಥ ಪರಿಸ್ಥಿತಿ ಬಂದಿದೆ ನೋಡ್ಬೇಡ. ಮಗಳಿಗೆ ಏನಿಷ್ಟ ಅಂತ ಕೇಳಿ ಅವಳಿಗೆ ನಾವು ಮಾಡಿಕೊಡ್ಬೇಕು. ಅಂಥದ್ರಲ್ಲಿ ಅವಳ ತಿಥಿಗೆ ಅವಳು ಇಷ್ಟಪಡೋ ತಿಂಡಿನ ಮಾಡಿಟ್ಟು ಪೂಜೆ ಮಾಡೋ ಹಾಗಾಗಿದೆ. ಏನು ಹಣೆ ಬರಹಮ್ಮ ನಮ್ಮದು. ಏನು ಮಾಡೋದತ್ತೆ? ಆಗೋದನ್ನು ತಡೆಯೋದಕ್ಕೆ ಯಾರಿಂದಲೂ ಸಾಧ್ಯನೇ ಇಲ್ಲ. ನಮ್ಗೆ ಯಾರಿಗೂ ಅವಳ ಜೊತೆಗಿರೋ ಪುಣ್ಯನೇ ಇಲ್ಲ ಅನಿಸುತ್ತೆ. ಅದಕ್ಕೆ ದೇವರವಳನ್ನು ತನ್ನ ಹತ್ರನೇ ಕರೆಸ್ಕೊಂಡ್ಬಿಟ್ಟ. ಹೌದಮ್ಮ, ಆ ದೇವರಿಗೆ ಒಳ್ಳೆಯವ್ರನ್ನ ಕಂಡ್ರೆ ತುಂಬ ಇಷ್ಟ. ಅದಕ್ಕೆ
ಅವ್ರ ಹತ್ರ ಜಾನುನ ಕರ್ಕೊಂಡು ಹೋಗ್ಬಿಟ್ಟ. ಅತ್ತೆ, ಜಾನುಗೆ ತಂಬಿಟ್ಟು ಅಂದರೆ ಇಷ್ಟ, ಅದನ್ನು ಮಾಡೋಣ. ಹಾಗೇನೆ ಅವಳಿಗೆ ಜಾಮೂನ್ ಅಂದರೆ ತುಂಬ ಇಷ್ಟ, ಅದನ್ನು ಮಾಡೋಣ. ಅತ್ತೆ, ಜಾನುಗೆ ನಿಪ್ಪಟ್ಟು ಅಂದರೆ ತುಂಬ ಇಷ್ಟ ಆಗಿತ್ತು. ಅವಳು ಎಷ್ಟೋ ಸಲ ಭಾವನ ಕೈಲಿರೋದನ್ನು ತಾನು ತಗೊಂಡು ತಿನ್ಬಿಡ್ತಿದ್ಲು. ಅದನ್ನು ಮಾಡೋದತ್ತೆ? ಸರಿನಮ್ಮ, ಅದನ್ನು ಮಾಡೋಣ. ವೀಣಾ, ಅತ್ತೆ ಹುಷಾರಾಗಿದ್ದಿದ್ರೆ ಅದನ್ನ ಹಾಗೆ ಮಾಡಿ ಇದನ್ನ ಹೀಗೆ ಮಾಡಿ ಅಂತ ಎಲ್ಲ ಹೇಳಿರೋರು. ನೋಡಿದ್ರೆ ಈಗ ಅವರೇ ಪ್ರಜ್ಞೆ ಇಲ್ದಿರೋರ್ ಥರ ಮಲಗಿದ್ದಾರೆ. ಲಕ್ಷ್ಮಿ, ನಮ್ಮ ಜಾನು ಇನ್ನೂ ಬದುಕಿದ್ದಾಳೆ ಕಡೆ. ಅವಳು ಬದುಕಿರೋವಾಗಲೇ ಚಿತಿ ಮಾಡೋ ಸಂದರ್ಭ ಬಂದಿದೆಯಲ್ಲೇ, ಇದಕ್ಕೆಲ್ಲ ಕಾರಣ ಅಜಯಂತು ಕಡೆ. ಎಂತ ಹಳಿ ಹಸಕ್ಕೆ ಬಿಟ್ಟೆ, ನಮ್ಮ ಕರ್ಮ.